ಆಫ್ರಿಕಾದಲ್ಲಿ ಸನಾತನದ ಸಮಾಗಮ, ಸಾಂಸಾರಿಕ ಸಮಸ್ಯೆಗಳಿಗೆ ನೆಮ್ಮದಿಯ ಪರಿಹಾರ, ಶಾಂತಿ ಪಾಠ ಬೋಧಿಸುತ್ತಿದೆ ಹಿಂದೂ ಧರ್ಮ. ಕೀನ್ಯಾ ಸರ್ಕಾರಕ್ಕೂ ಇದೆ ಹಿಂದುತ್ವದ ಒಲವು. ಸನಾತನ ಧರ್ಮ ಭಾರತದ ಗಡಿದಾಟಿ ವಿಶ್ವದಾದ್ಯಂತ ಪಸರಿಸಿದೆ. ಅಷ್ಟೇ ಅಲ್ಲ, ಅದು ವಿದೇಶಿಗರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡೋ ಮಾರ್ಗವಾಗಿದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ವಿಚ್ಛೇದನ, ನೆಮ್ಮದಿಯ ಕೊರತೆ ಮುಂತಾದ ಅನೇಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಆದರೆ ಸನಾತನ ಹಿಂದೂ ಧರ್ಮದ ಮೌಲ್ಯಗಳು ಈ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿವೆ. ಸನಾತನ ವಿಶ್ವದಾದ್ಯಂತ ವೇಗವಾಗಿ ಬೆಳೆದಿದೆ. ಇಂದು ನಾವು ಆಫ್ರಿಕಾದ ಕೀನ್ಯಾದಲ್ಲಿ ಹಿಂದೂ ಧರ್ಮ ಹೇಗೆ ಹರಡುತ್ತಿದೆ ಅನ್ನೋದನ್ನ ನೋಡೋಣ. 19ನೇ ಶತಮಾನದಲ್ಲೇ ಕೀನ್ಯಾಗೆ ಸನಾತನದ ಆಗಮನ. ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಗುಜರಾತ್, ಪಂಜಾಬ್ ಸೇರಿದಂತೆ ಭಾರತದ ವಿವಿಧ ಭಾಗಗಳಿಂದ ಸಾವಿರಾರು ಕಾರ್ಮಿಕರು ಕೀನ್ಯಾಗೆ ವಲಸೆ ಬಂದರು. ಅಂದಿನಿಂದಲೇ ಆಫ್ರಿಕಾದ ಈ ಮಣ್ಣಿನಲ್ಲಿ ಹಿಂದೂ ಧರ್ಮದ ಬೇರುಗಳು ಗಟ್ಟಿಯಾದವು. ಪ್ರಸ್ತುತ ಕೀನ್ಯಾದಲ್ಲಿ ಸುಮಾರು 60,000ದಿಂದ 1,00,000ದವರೆಗೆ ಹಿಂದೂಗಳಿದ್ದಾರೆ. ಅವರು ದಿನನಿತ್ಯ ಪೂಜೆ, ದೈವಾರಾಧನೆಯಲ್ಲಿ ಶಾಂತಿ ಇದೆ ಎಂದು ನಂಬಿದ್ದಾರೆ. ಕೀನ್ಯಾದ ರಾಜಧಾನಿ ನೈರೋಬಿ ಮತ್ತು ಮೊಂಬಾಸಾದಂತಹ ನಗರಗಳಲ್ಲಿ ನೀವು ಭವ್ಯವಾದ ಸ್ವಾಮಿನಾರಾಯಣ ದೇವಾಲಯ, ಇಸ್ಕಾನ್ ಮತ್ತು ಜೈನ ಮಂದಿರಗಳನ್ನ ಕಾಣಬಹುದು. ಇಲ್ಲಿ ಕೇವಲ ಭಾರತೀಯರು ಮಾತ್ರವಲ್ಲ, ಸ್ಥಳೀಯರು ಕೂಡ ದೀಪಾವಳಿ, ಹೋಳಿ, ನವರಾತ್ರಿ ಮತ್ತು ರಕ್ಷಾಬಂಧನದಂತಹ ಹಬ್ಬಗಳನ್ನ ಸಡಗರದಿಂದ ಆಚರಿಸುತ್ತಾರೆ. ಇದರ ಜೊತೆಗೆ ಯೋಗ, ಧ್ಯಾನದ ಬಗ್ಗೆಯೂ ಆಸಕ್ತಿ ತೋರುತ್ತಾರೆ. ನಮ್ಮ ಭಾರತೀಯ ಖಾದ್ಯಗಳಾದ ಸಮೋಸ, ಕಚೋರಿ ಕೀನ್ಯಾದ ಜನರಿಗೆ ಅಚ್ಚುಮೆಚ್ಚಾಗಿವೆ. ಈಗ ಹಿಂದೂ ಧರ್ಮ ಕೀನ್ಯಾದ 44ನೇ ಬುಡಕಟ್ಟು. ಈಗ ಹಿಂದೂ ಧರ್ಮ ಕೀನ್ಯಾದ 44ನೇ ಬುಡಕಟ್ಟು. ಇದು ಕೀನ್ಯಾದಲ್ಲಿರುವ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ ಸಿಕ್ಕಿರುವ ಅತಿದೊಡ್ಡ ಗೌರವ. 2017ರಲ್ಲಿ ಕೀನ್ಯಾ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿತು. ಬಹುಪಾಲು ಹಿಂದೂಗಳೇ ಇರುವ ಏಷ್ಯಾ ಮೂಲದ ಜನರನ್ನ ಕೀನ್ಯಾದ 44ನೇ ಅಧಿಕೃತ ಬುಡಕಟ್ಟು ಎಂದು ಅಂದಿನ ಅಧ್ಯಕ್ಷ ಉಹುರು ಕೆನ್ಯಾಟ್ಟಾ ಘೋಷಿಸಿದ್ರು. ಇದು ಕೀನ್ಯಾ ಸಮಾಜದಲ್ಲಿ ಹಿಂದೂಗಳು ಎಷ್ಟರ ಮಟ್ಟಿಗೆ ಬೆರೆತು ಹೋಗಿದ್ದಾರೆ ಎಂಬುದಕ್ಕೆ ದೊಡ್ಡ ನಿದರ್ಶನವಾಗಿದೆ. ಕೀನ್ಯಾದಲ್ಲಿರುವ ಎಲ್ಲಾ ಹಿಂದೂಗಳನ್ನ ಒಗ್ಗೂಡಿಸಲು ಹಿಂದೂ ಕೌನ್ಸಿಲ್ ಆಫ್ ಕೀನ್ಯಾ ಎಂಬ ಬೃಹತ್ ಸಂಸ್ಥೆ ಇದೆ. ಇದು ಕೀನ್ಯಾ ಸರ್ಕಾರದ ಜೊತೆಗೂಡಿ ಕೆಲಸ ಮಾಡುತ್ತದೆ. ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಸಮಿತಿಗಳಲ್ಲಿ ಹಿಂದೂಗಳ ಪ್ರತಿನಿಧಿಯಾಗಿ ಈ ಕೌನ್ಸಿಲ್ ಕಾರ್ಯನಿರ್ವಹಿಸುತ್ತೆ. ನೈರೋಬಿಯಲ್ಲಿರುವ BAPS ಶ್ರೀ ಸ್ವಾಮಿನಾರಾಯಣ ಮಂದಿರ ಆಫ್ರಿಕಾ ಖಂಡದಲ್ಲೇ ಅತ್ಯಂತ ಸುಂದರವಾದ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ವಿಶೇಷವೆಂದರೆ ಇದನ್ನು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಭಾರತೀಯ ಶೈಲಿಯಲ್ಲಿ ಮರ ಮತ್ತು ಕಲ್ಲಿನ ಅದ್ಭುತ ಕೆತ್ತನೆಗಳಿಂದ ನಿರ್ಮಿಸಲಾಗಿದೆ. ಆಫ್ರಿಕಾದಲ್ಲಿ ಉಕ್ಕು ಮತ್ತು ಕಬ್ಬಿಣವನ್ನ ಬಳಸದೆ ನಿರ್ಮಿಸಿದ ಮೊದಲ ದೇವಾಲಯ ಇದಾಗಿದೆ. ಇದಲ್ಲದೆ ನೈರೋಬಿಯಾದಲ್ಲಿರುವ ಸನಾತನ ಧರ್ಮ ಸಭಾ ಮಂದಿರ ಬಹಳ ಹಳೆಯ ಮತ್ತು ಪ್ರಸಿದ್ಧ ಮಂದಿರವಾಗಿದೆ. ಕೀನ್ಯಾದಲ್ಲಿರುವ ಹಿಂದೂಗಳು ತಮ್ಮ ಸಂಸ್ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ ಉಳಿಸಿಕೊಂಡಿದ್ದಾರೆ. ಅಲ್ಲಿನ ಸರ್ಕಾರ ಕೂಡ ಸನಾತನಕ್ಕೆ ಸಹಕಾರಿಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಸನಾತನದ ಪ್ರಭಾವ ಇನ್ನಷ್ಟು ಹೆಚ್ಚಾಗಲಿದೆ. ಅಲ್ಲಿನ ಜನರಿಗೆ ಹಿಂದೂ ಧರ್ಮ ಶಾಂತಿಯ ಪಾಠವನ್ನ ಬೋಧಿಸಲಿದೆ. Hare Krishna, Krishna Krishna, Hare Hare, Hare Rama, Hare Rama.